ನಮಸ್ಕಾರ. ನಾನು ವೀಣಾ ಜಯಶಂಕರ. ಪಾನಿಪುರಿ ಲವರ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ. ಈಗ ಪಾನಿಪುರಿ ತಿನ್ನೋಕೆ ಅಂತ ಒಂದು ಮಹಿಳೆ ಹೋದಾಗ ಈ ಘಟನೆ ನಡೆದಿದೆ ಅಹಮದಾಬಾದ್ನಲ್ಲಿ. ಸಂಜೆ ಸುಮಾರು 6:00ವರೆಗೆ ಆ ಮಹಿಳೆ ಪಾನಿಪುರಿ ತಿನ್ನೋಕೆ ಅಂತ ಹೋಗಿದ್ದಾರೆ. ಮೊದಲನೇ ಪೂರಿಯಲ್ಲಿ ಮೊದಲಿಗೆ ಕೂದಲು ಸಿಕ್ಕಿದೆ, ಅದನ್ನಕ್ಕೆ ಇಗ್ನೋರ್ ಮಾಡಿದ್ದಾರೆ, ಕೂದಲಲ್ವಾ ಅಂತ. ಅದಾದಮೇಲೆ ಕೊನೆ ಪೂರಿ ಸೇವನೆ ಮಾಡೋಕೆ ಬರ್ತಾ ಇರುವಾಗ ಕೊನೆ ಪೂರಿಯಲ್ಲಿ ಅವ್ರಿಗೆ ಮೂಳೆ ಸಿಕ್ಕಿದೆ. ಅದನ್ನು ಅವರು ಆ ಅಂಗಡಿ ಆತನಿಗೆ ತೋರಿಸಿದ್ದಾರೆ, ಮೂಳೆ ಸಿಕ್ಕಿದೆ ಅಂತ. ಅವನು ಅದನ್ನು ಇಲ್ಲ ಇದು ಮರತುಂಡು ಅಂತ ವಾದ ಮಾಡ್ಕೊಂಡು ಬರ್ತಾನೆ. ಅಲ್ಲಿದ್ದ ಅಕ್ಕಪಕ್ಕದ ಕಸ್ಟಮರ್ಸ್ ಕೂಡ ಇಲ್ಲ ಇದು ಮೂಳೆನೇ ಅಂತ ಹೇಳಿದ ಮೇಲೆ ಅವನಿಗೆ ಸ್ವಲ್ಪ ಡೌಟ್ ಆಗಿದೆ. ಚಾಕುವಿನಿಂದ ಕಟ್ ಮಾಡೋಕೆ ಹೋಗ್ತಾನೆ ಅದನ್ನು. ಅದು ಕಟ್ ಆಗೋದಿಲ್ಲ. ಆಗ ಅವನಿಗೂ ಕನ್ಫರ್ಮ್ ಆಗುತ್ತೆ ಅದು ಮೂಳೆನೇ ಅಂತ. ಆಗಲೂ ಸಾರಿ ಕೇಳಿ ನೆಪ ಕೊಡ್ತಾನೆ, ಎಲ್ಲೋ ಗಾಳಿಗೆ ತೇಲ್ಕೊಂಡು ಬಂದಿರಬಹುದು, ಗಾಳಿಗೆ ಹಾರ್ಕೊಂಡು ಬಂದಿರಬಹುದು ಇದು ಅಂತ. ಆದರೆ ಆ ಮಹಿಳೆ ಅಷ್ಟೊತ್ತಿಗಾಗಲೇ ಇದನ್ನು ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರ್ತಾರೆ. ಸಿಕ್ಕಾಬಟ್ಟೆ ವೈರಲ್ ಆಗಿ ನ್ಯೂಸಲ್ಲೆಲ್ಲ ಬರುತ್ತೆ ಈ ವಿಡಿಯೋ. ಕೊನೆಗೆ ಅಂಗಡಿ ಆತನಿಗೆ ಆರೋಗ್ಯ ವಿಭಾಗ ಬಂದು 10,000 ದಂಡ ವಿಧಿಸಿದ್ದಾರೆ. ಇದೊಂದೇ ಅಲ್ಲ, ಪಂಜಾಬ್ನಲ್ಲೂ ಕೂಡ ಪಾನಿಯಲ್ಲಿ ಇಲಿ ಸಿಕ್ಕಿತ್ತು, ಇಲಿ ಬಿದ್ದಿತ್ತು ಅನ್ನುವಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು ಇತ್ತೀಚೆಗೆ. ಸುಮಾರು ಅದು ಕೂಡ ವೈರಲ್ ಆಗಿತ್ತು. ಹೀಗೆ ಎಷ್ಟೊಂದು ಕಡೆ ಪಾನಿಪುರಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದ ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವೀಡಿಯೋಸ್ಗಳು ಬಂದರೂ ಕೂಡ ಜನ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಪಾನಿಪುರಿಯೇ ಸೇವಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ರೋಡ್ ಸೈಡಲ್ಲಿ ಸ್ವಚ್ಛತೆ ಇಲ್ಲದೇ ಇರೋ ಕಡೆ ಸೇವಿಸ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಇನ್ಮುಂದಾದರೂ ಜನ ಎಚ್ಚೆತ್ಕೊಳ್ಬೇಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು.